ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಜಪ ಸಾಧನೆಯ ಬಗ್ಗೆ ಕೆಲವೊಂದು ಮುಖ್ಯವಾದಂತಹ ವಿಷಯಗಳನ್ನ ತಿಳಿಸೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜಪ ಅಂದ್ರೆ ಏನು? ಜಕಾರೋ ಜನ್ಮ ವಿಚ್ಛೇದ, ಪಕಾರ ಪಾಪನಾಶನಂ. ಅಂದ್ರೆ ಜ ಅಂದ್ರೆ ಜನ್ಮವನ್ನ ವಿಚ್ಛೇದನ ಮಾಡೋ ಅಂಥದ್ದು, ಪ ಅಂದ್ರೆ ಪಾಪವನ್ನ ನಾಶ ಮಾಡ್ತಕ್ಕಂಥದ್ದು. ನಿರಂತರವಾಗಿ ನಾವು ಜಪ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಕ್ಷಯವಾಗಿ ನಾವು ಜನ್ಮರಾಹಿತ್ಯವನ್ನ ಪಡ್ಕೊಳ್ತೀವಿ ಅನ್ನೋದು ಇದರ ಅರ್ಥ. ಸಾಧನೆ ಅಂದ್ರೆ ಸಾಧಿಸುವಂಥದ್ದು, ಅಂದ್ರೆ ನಾವೊಂದು ನಿರ್ದಿಷ್ಟ ಗುರಿಯನ್ನ ಇಟ್ಟುಕೊಂಡು ಆ ಗುರಿಯನ್ನ ಮುಟ್ಟತಕ್ಕಂಥದ್ದು. ಇನ್ನು ಜಪ ಸಾಧನೆ ಅಂದ್ರೇನು? ನಿರಂತರವಾಗಿ ಜಪವನ್ನ ಮಾಡ್ತಾ ಮಾಡ್ತಾ ಆ ದೇವಿಯ ಅನುಗ್ರಹವನ್ನ ಅಥವಾ ನಾವು ಯಾವ ಮಂತ್ರವನ್ನ ಸ್ಮರಣೆ ಮಾಡ್ತಾ ಇರ್ತೀವೋ ಆ ಮಂತ್ರಾದಿ ದೇವತೆಯ ಅನುಗ್ರಹವನ್ನ ಪಡ್ಕೊಳ್ತಕ್ಕಂಥದ್ದು. ಅಥವಾ ಲೌಕಿಕರಾದ್ರೆ ಅವರ ಲೌಕಿಕ ಕೋರಿಕೆಗಳನ್ನ ತೀರಿಸ್ಕೊಳ್ಳೋ ಅಂಥದ್ದು. ಈ ಜಪ ಸಾಧನೆಯನ್ನ ಹೇಗೆ ಪ್ರಾರಂಭ ಮಾಡಬೇಕು? ನಾವು ಮಂತ್ರ ಯಾವ ಪರಂಪರೆಯಿಂದ ಮಂತ್ರವನ್ನ ತಗೊಂಡಿರ್ತೀವೋ, ಯಾವ ಆಚಾರವನ್ನ ನಾವು ಆಚರಣೆ ಮಾಡ್ತಾ ಇರ್ತೀವೋ ಆ ಆಚರಣೆಯಲ್ಲಿ ನಾವು ಸಾಧನೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಪ್ರಾರಂಭ ಮಾಡಬೇಕು? ಇಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡು ಪಕ್ಷಗಳಿರ್ತವೆ. ಅಂದ್ರೆ ಅಮಾವಾಸ್ಯೆಯ ನಂತರ ಬರ್ತಕ್ಕಂತಹ ಶುದ್ಧ ಪಾಡ್ಯಮಿಯಿಂದ ಪೌರ್ಣಮಿಯವರೆಗೂ ಶುಕ್ಲ ಪಕ್ಷ ಅಂತಾರೆ. ಇನ್ನು ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ ಕೃಷ್ಣ ಪಕ್ಷ ಅಂತಾರೆ. ಶುಕ್ಲ ಪಕ್ಷದಲ್ಲಿ ಇರ್ತಕ್ಕಂಥದ್ದು ವೃದ್ಧಿ ಚಂದ್ರ, ಅಂದ್ರೆ ದಿನೇ ದಿನೇ ಚಂದ್ರ ವೃದ್ಧಿ ಆಗ್ತಾ ಇರ್ತಾನೆ. ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಚಂದ್ರ, ಅಂದ್ರೆ ದಿನೇ ದಿನೇ ಅವನ ಕಳೆಗಳು ಕ್ಷೀಣಿಸ್ತಾ ಇರ್ತವೆ. ನಾವು ಯಾವ ಸಾಧನೆಯನ್ನ ಪ್ರಾರಂಭಿಸ್ಬೇಕಂದ್ರೂ ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಮಾಡಬೇಕು. ಇನ್ನು ಜಪವನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತ, ಸಾತ್ವಿಕ ದೇವತೆಗಳಾದ್ರೆ ಬ್ರಾಹ್ಮಿ ಮುಹೂರ್ತದಿಂದ ಸೂರ್ಯಾಸ್ತದವರೆಗೂ ನಾವು ಜಪವನ್ನ ಮಾಡಬಹುದು. ಇನ್ನು ರಾಜಸ ದೇವತೆಗಳಿಗೆ ರಾತ್ರಿ 12 ಗಂಟೆಯವರೆಗೂ ಜಪ ಮಾಡಬೇಕು. ಇನ್ನು ತಾಮಸ ದೇವತೆಗಳಿಗೆ ರಾತ್ರಿ 12 ಗಂಟೆಯಿಂದ 3 ಗಂಟೆಯವರೆಗೂ ಜಪವನ್ನ ಮಾಡಬೇಕು. ಜಪವನ್ನ ಯಾವ ಯಾವ ಸ್ಥಳಗಳಲ್ಲಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ನೋಡೋದಾದ್ರೆ, ಸಮುದ್ರ ತೀರದಲ್ಲಿ ಮಾಡಬಹುದು, ನದಿ ತೀರದಲ್ಲಿ, ಗೋಶಾಲೆಯಲ್ಲಿ, ಬೃಂದಾವನದಲ್ಲಿ, ಶಿವಾಲಯದಲ್ಲಿ, ವಿಷ್ಣು ಆಲಯಗಳಲ್ಲಿ ಮಾಡಬಹುದು. ಇನ್ನು ಶಕ್ತಿ ಆಲಯಗಳಲ್ಲಿ, ಅಶ್ವತ್ಥ ವೃಕ್ಷದ ಕೆಳಗಡೆ, ಬಿಲ್ವಪತ್ರೆಯ ವನದಲ್ಲಿ, ಯಾಗಶಾಲೆಗಳಲ್ಲಿ ಮತ್ತೆ ಗುರುವಿನ ಸನ್ನಿಧಿಯಲ್ಲಿ ಜಪ ಮಾಡೋದು ನಮ್ಗೆ ಶೀಘ್ರವಾಗಿ ಸಿದ್ಧಿಯನ್ನ ಕೊಡುತ್ತೆ. ಇನ್ನು ನಾವು ಜಪ ಮಾಡೋದಕ್ಕೆ ಯಾವ ಆಸನದ ಮೇಲೆ ಕುಳಿತುಕೊಂಡು ಮಾಡಬೇಕು, ಯಾವ ಆಸನ ಬಳಸಿದ್ರೆ ನಮ್ಗೆ ಯಾವ ಫಲ ಸಿಗುತ್ತೆ ಅಂತ ನೋಡೋದಾದ್ರೆ, ಕೆಂಪು ಬಣ್ಣದ ಆಸನವನ್ನ ಬಳಸೋದ್ರಿಂದ ಸರ್ವಜನ ವಶೀಕರಣ ಆಗುತ್ತೆ. ಇನ್ನು ಪದ್ಮಾಸನವನ್ನ ಬಳಸೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವಸ್ತ್ರಾಸನವನ್ನ ಬಳಸಬಾರ್ದು, ಇದರಿಂದ ದಾರಿದ್ರ್ಯ ಪ್ರಾಪ್ತಿ ಆಗುತ್ತೆ. ಕಲ್ಲಿನ ಮೇಲೆ ಕುಳಿತು ಜಪ ಮಾಡೋದ್ರಿಂದ ವ್ಯಾಧಿಗಳು ಪ್ರಾಪ್ತಿ ಆಗುತ್ತೆ, ಹಾಗಾಗಿ ಅದು ಕೂಡ ಮಾಡಬಾರ್ದು. ಬರೀ ನೆಲದ ಮೇಲೆ ಕುಳಿತು ಮಾಡೋದ್ರಿಂದ ದುಃಖ ಪ್ರಾಪ್ತಿ ಆಗುತ್ತೆ, ಆ ರೀತಿ ಮಾಡಬಾರ್ದು. ದರ್ಭಾಸನದ ಮೇಲೆ ಕುಳಿತು ಮಾಡೋದ್ರಿಂದ ಕೂಡ ಜ್ಞಾನ ವೃದ್ಧಿ ಆಗುತ್ತೆ. ಇನ್ನು ಕಂಬಳಿಯ ಮೇಲೆ ಕುಳಿತು ಜಪ ಮಾಡೋದ್ರಿಂದ ನಮ್ಗೆ ಸರ್ವ ಸಿದ್ಧಿಯೂ ಪ್ರಾಪ್ತಿಯಾಗುತ್ತೆ. ಕಪ್ಪು ಬಣ್ಣದ ಆಸನವನ್ನ ಬಳಸೋದ್ರಿಂದ ಶತ್ರು ಸಂಹಾರ ಆಗುತ್ತೆ. ಬಿಳಿ ಬಣ್ಣದ ಆಸನವನ್ನ ಬಳಸೋದ್ರಿಂದ ಶಾಂತಿ ನೆಲೆಸಿರುತ್ತೆ.
ಇನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ನಾವು ಜಪ ಮಾಡಬೇಕು ಅಂತ ಕೇಳೋರು ಇರ್ತಾರೆ. ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ಜಪ ಮಾಡೋದ್ರಿಂದ ಆಕರ್ಷಣೆ ಆಗತ್ತೆ. ವಾಯುವ್ಯ ದಿಕ್ಕಿಗೆ ತಿರುಗಿ ನಾವು ಜಪ ಮಾಡೋದ್ರಿಂದ ಶತ್ರು ನಾಶನ ಆಗತ್ತೆ. ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಾವು ಜಪ ಮಾಡೋದ್ರಿಂದ ದೇವತೆಯ ದರ್ಶನ ಶೀಘ್ರವಾಗಿ ಆಗುತ್ತೆ. ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಾವು ಜಪ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿ ಆಗತ್ತೆ. ಉತ್ತರ ದಿಕ್ಕು ಶಾಂತಿಗೆ, ಪೂರ್ವ ದಿಕ್ಕು ವಶೀಕರಣಕ್ಕೆ, ದಕ್ಷಿಣ ದಿಕ್ಕು ಶತ್ರುನಾಶಕ್ಕೆ, ಪಶ್ಚಿಮ ದಿಕ್ಕು ಧನಲಾಭಕ್ಕೆ ಸಹಕಾರಿ ಆಗತ್ತೆ. ಇನ್ನು ಜಪ ಮಾಡುವಾಗ ಯಾವ ಮಾಲೆಯನ್ನ ಬಳಸಬೇಕು? ನೀವು ವಿಷ್ಣು ಮಂತ್ರಗಳನ್ನ ಜಪ ಮಾಡ್ತಿದ್ರೆ ತುಳಸಿ ಮಾಲೆಯನ್ನ, ವೈಜಯಂತಿ ಮಾಲೆಯನ್ನ ಬಳಸೋದು ಉತ್ತಮ. ಇನ್ನು ಈಶ್ವರನ ಮಂತ್ರಗಳನ್ನ, ಶಿವ ಮಂತ್ರಗಳನ್ನ ನೀವು ಜಪ ಮಾಡ್ತಿದ್ರೆ ರುದ್ರಾಕ್ಷ ಮಾಲೆಯನ್ನ, ಸ್ಫಟಿಕ ಮಾಲೆಯನ್ನ ಬಳಸಬಹುದು. ಶಕ್ತಿ ದೇವತೆಯರ ಮಂತ್ರ ಜಪ ಮಾಡ್ತಾ ಇದ್ರೆ ಹವಳದ ಮಾಲೆಯನ್ನ ಬಳಸೋದು ಬಹಳ ಉತ್ತಮ. ಇನ್ನು ಶ್ರೀವಿದ್ಯಾದಲ್ಲಿ ಬಾಲಾ ತ್ರಿಪುರ ಸುಂದರಿ, ಲಲಿತಾ ತ್ರಿಪುರ ಸುಂದರಿ, ಮಹಾ ತ್ರಿಪುರ ಸುಂದರಿ ಮಂತ್ರಗಳನ್ನ ಸ್ಫಟಿಕ ಮಾಲೆ ಅಥವಾ ಹವಳದ ಮಾಲೆಯಲ್ಲಿ ಜಪ ಮಾಡೋದು ಉತ್ತಮ. ರುದ್ರಾಕ್ಷಿಯೂ ಉತ್ತಮವೇ. ಇನ್ನು ಲಕ್ಷ್ಮೀ ಮಂತ್ರಗಳನ್ನ ಕಮಲ ಬೀಜದ ಮಾಲೆಯಲ್ಲಿ ಜಪ ಮಾಡೋದು, ಸ್ಫಟಿಕ ಮಾಲೆಯಲ್ಲಿ ಜಪ ಮಾಡೋದು ಬಹಳ ಉತ್ತಮ. ಗಣಪತಿಗೆ ಸಂಬಂಧಪಟ್ಟ ಮಂತ್ರಗಳನ್ನ ಚಂದನದ ಮಾಲೆಯಿಂದ ಜಪ ಮಾಡಬೇಕು. ಚಂಡಿ ನವಾರ್ಣ ಮಂತ್ರವನ್ನ ಕೆಂಪು ಚಂದನದ ಮಾಲೆಯಿಂದ ಅಥವಾ ಹವಳದ ಮಾಲೆಯಿಂದ ಜಪ ಮಾಡೋದು ಬಹಳ ಉತ್ತಮ. ವಾರಾಹಿ ಮಂತ್ರವನ್ನ ಕೆಂಪು ಚಂದನ ಮತ್ತು ಅರಿಶಿಣದ ಕೊಂಬಿನಿಂದ ಮಾಡಿದಂತಹ ಮಾಲೆಯಲ್ಲಿ ಮಾಡಬೇಕು. ಇನ್ನು ರಾಜಶ್ಯಾಮಲ ಮಹಾಮಂತ್ರವನ್ನ ರುದ್ರಾಕ್ಷಿ ಮಾಲೆಯಿಂದನೂ ಮಾಡಬಹುದು, ಬಿಳಿ ಚಂದನದ ಮಾಲೆಯಿಂದನೂ ಮಾಡಬಹುದು, ಮರಕತ ಮಣಿ ಮಾಲೆಯಿಂದನೂ ಮಾಡಬಹುದು. ಹೀಗೆ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂತಹ ಜಪಮಾಲೆಯಿಂದ ಜಪ ಮಾಡೋದು ಸರ್ವಶ್ರೇಷ್ಠ. ಈಗ ಕೆಲವರು ಫ್ಯಾಷನ್ ತರ ಜಪಮಾಲೆಯನ್ನ ಬಳಸೋರು ಇರ್ತಾರೆ. ಆದ್ರೆ ಯಾವತ್ತು ನಾವು ಜಪ ಮಾಡ್ಬೇಕಂದ್ರೆ ಮಾಲೆಯನ್ನ ಹಿಡ್ಕೊಳ್ಳೋದಕ್ಕಿಂತಲೂ ನಾವು ಮಾನಸಿಕವಾಗಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಜಪ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತೇನೆ. ಇನ್ನು ಇಲ್ಲಿ ನಮ್ಗನ್ಸುತ್ತೆ, ನಾವು ಪೂಜೆ ಮಾಡ್ಬೇಕಾ, ಸ್ತೋತ್ರ ಪಠನೆ ಮಾಡ್ಬೇಕಾ ಅಥವಾ ಜಪ ಮಾಡ್ಬೇಕಾ, ಯಾವುದು ಶ್ರೇಷ್ಠ ಅಂತ ಅನ್ಸುತ್ತೆ. ಕೋಟಿ ಪೂಜಾ ಸಮಂ ಸ್ತೋತ್ರಂ ಅಂದ್ರೆ ಕೋಟಿ ಸಾರಿ ಪೂಜೆ ಮಾಡೋದು ನಾವು ಒಂದು ಸಾರಿ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಸಮ ಆಗತ್ತೆ. ಕೋಟಿ ಸ್ತೋತ್ರ ಸಮಂ ಜಪಂ, ಕೋಟಿ ಸಾರಿ ನಾವು ಪಾರಾಯಣ ಮಾಡೋ ಅಂಥದ್ದು ಒಂದು ಸಾರಿ ಜಪ ಮಾಡೋದಕ್ಕೆ ಸಮ ಆಗುತ್ತೆ. ಇನ್ನು ಕೋಟಿ ಜಪ ಸಮಂ ಧ್ಯಾನಂ, ನಾವು ಕೋಟಿ ಸಾರಿ ಜಪ ಮಾಡೋದು ಒಂದು ಸಾರಿಯ ಧ್ಯಾನಕ್ಕೆ ಸಮ ಆಗುತ್ತೆ. ಇಲ್ಲಿ ಎಲ್ಲವೂ ಶ್ರೇಷ್ಠವೇ, ಅವರವರ ಯೋಗ್ಯತೆಯ ಅನುಸಾರ ಅವರು ಆಚರಿಸ್ಕೊಂಡು ಹೋಗ್ಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅಂದ್ರೆ ಯಜ್ಞಗಳಲ್ಲೆಲ್ಲ ಜಪಯಜ್ಞ ನಾನೇ. ಕಲಿಯುಗದಲ್ಲಿ ನಮಗೆ ಬೇಗ ದೇವತೆಯನ್ನ ಹೊಲಿಸ್ಕೊಳ್ಳೋ ಮಾರ್ಗ ಅಂದ್ರೆ ಜಪಾನೆ, ಅದರಲ್ಲೂ ನಾಮಸ್ಮರಣೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ರು ನಿಮ್ಮ ನಿಮ್ಮ ಇಷ್ಟ ದೇವತೆಗಳ ಮಂತ್ರವನ್ನ ಜಪ ಮಾಡಿ ದೇವತೆಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.